ಎಲ್ಲರಿಗೂ ನಮಸ್ಕಾರ. ರಸಪಾಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರನ್ನು ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವಾಗ ನುಗ್ಗೆ ಸೊಪ್ಪಿಂದು ಪಕೋಡ ಮಾಡೋಣ. ಬನ್ನಿ ಹೆಂಗೆ ಮಾಡೋದನ್ನು ತೋರಿಸ್ತೀನಿ. ನುಗ್ಗೆ ಸೊಪ್ಪಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರುತ್ತೆ. ಎಲ್ಲ ಕಾಯಿಲೆಗೂ ರಾಮಬಾಣ ಇದು. ಈಗ ಇದರಲ್ಲಿ ಪಕೋಡ ಮಾಡೋಣ. ಮಕ್ಳಿಗೆ ಹಂಗೆ ಕೊಟ್ಟರೆ ಬೇಯಿಸ್ಕೊಟ್ರೂ ತಿನ್ನಲ್ಲ, ಪಲ್ಯ ಮಾಡಿದ್ರೂ ತಿನ್ನಲ್ಲ. ಸೊಪ್ಪೊಂದು ಕಹಿ ಅಂತ ತೆಗಿತಾರೆ. ಸಾಂಬಾರು ಮಾಡಿದ್ರೂ ಆ ಥರನೇ ಮಾಡುತ್ತಾ. ಈ ಥರ ಪಕೋಡ ರೊಟ್ಟಿ ಮಾಡಿಕೊಟ್ರೆ ತಿನ್ಬೋದು. ಈ ಕಹಿ ಅನ್ನೋದೇ ಬರಲ್ಲ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ಪಕೋಡ ಅಂತ ತೋರಿಸ್ತೀನಿ. ಸುಲಭವಾಗಿ ಒಂದು 20 ನಿಮಿಷದಲ್ಲಿ ಪಕೋಡ ಮಾಡ್ಕೊಬೋದು. ನೋಡಿ, ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊತಾ ಇದ್ದೀನಿ. ಸ್ವಲ್ಪ ಕಡಲೆ ಬೀಜ ತೊಗೊತಾ ಇದ್ದೀನಿ. ಇದನ್ನು ತರಿಯಾಗಿ ಪುಡಿ ಮಾಡ್ಕೊಬೇಕು. ಸ್ವಲ್ಪ ಗೋಡಂಬಿ ತೊಗೊತಾ ಇದ್ದೀನಿ. ಇದನ್ನು ಇದ್ರ ಜೊತೆಗೆ ಹಾಕೊಂಡು ತರಿಯಾಗಿ ನುಣ್ಣಗೆ ಮಾಡ್ಕೊಬಾರ್ದು. ತರಿಯಾಗಿ ಬಾಯಿಗೆ ಸಿಗ್ತಾ ಇರಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ, ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ತರಿಯಾಗಿರಬೇಕು. ಬಾಯಿಗೂ ಸಿಗ್ತಾ ಇರಬೇಕು. ತುಂಬ ಟೇಸ್ಟಿಯಾಗಿರುತ್ತದೆ. ಈ ಥರ ಮಾಡಿಕೊಡ್ರೆ ನುಗ್ಗೆ ಸೊಪ್ಪು ಯಾರು ತಿನ್ನಲ್ಲ ಅವರೆಲ್ಲ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಅವ್ರಿಗೆ ಗೊತ್ತೇ ಆಗಲ್ಲ ನುಗ್ಗೆ ಸೊಪ್ಪು ಅಂತ. ಇದು ಪುಡಿ ಮಾಡ್ಕೊಂಡಿದ್ದೀನಿ. ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಭಾರಿ ಟೇಸ್ಟಿಯಾಗಿರ್ತದೆ. ಇದಕ್ಕೆ ಒಂದು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಚಿಕ್ಕ ಕಪ್ಪಲ್ಲಿ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರ್ತದೆ. ಅದೇ ಕಪ್ಪಲ್ಲಿ ಕಡಲೆ ಹಸಿಟ್ಟು ಹಾಕ್ಕೊತಾ ಇದ್ದೀನಿ. 1.5 ಕಪ್ ಕಡಲೆ ಹಸಿಟ್ಟು. ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. 1.5 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕ ಉಪ್ಪು. ನೀವು ರುಚಿ ಎಷ್ಟು ಉಪ್ಪು ನೋಡಬೇಕು ಅಷ್ಟು ಹಾಕ್ಕೊಳ್ಳಿ. ರುಚಿ ತಕ್ಕ ಉಪ್ಪು ಹಾಕ್ಕೊಬೇಕು. ಈ ಟೇಸ್ಟು. ಅಜ್ವೈನ ಸ್ವಲ್ಪ 1 ಸ್ಪೂನ್ ಅಷ್ಟು ಕ್ರಷ್ ಮಾಡಿ ಹಾಕಿ. ತುಂಬ ಟೇಸ್ಟಿ ಬರ್ತದೆ. ಚಿಲ್ಲಿ ಫ್ಲೇಕ್ಸ್ ಇದೊಂದು 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಖಾರವಾಗಿ ಚೆನ್ನಾಗಿರ್ತದೆ. ಮೆಣಸಿನ್ಕಾಯಿ ಹೆಚ್ಚಾಕಿದ್ರೆ ಬಾಯಿಗೆ ಸಿಗುತ್ತಲ್ಲ, ತಿನ್ನಲ್ಲ. ಒಂದು 1/4 ಸ್ಪೂನ್ ಅಷ್ಟು ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ. ಎಳ್ಳು ಯಾವುದನ್ನು ಹಾಕ್ಕೊಂಡ್ರೆ ಕಪ್ಪು ಎಳ್ಳಾಗಲಿ ಬಿಳಿ ಎಳ್ಳಾಗಲಿ ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ, ದೊಡ್ಡ ಬೌಲಷ್ಟು ನುಗ್ಗೆ ಸೊಪ್ಪು ಫ್ರೆಶ್ ಆಗಿರೋದು ತೊಳೆದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಬರೀ ನುಗ್ಗೆ ಸೊಪ್ಪು, ಬೇರೆ ಸೊಪ್ಪು ಏನೂ ಹಾಕಿಲ್ಲ. ಬೇರೆ ಸೊಪ್ಪು ಹಾಕಿದ್ರೆ ಬೇರೆ ಸೊಪ್ಪಿಂದೆಲ್ಲ ಟೇಸ್ಟ್ ಬರುತ್ತೆ. ಇದು ಬರೀ ನುಗ್ಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ 2 ಈರುಳ್ಳಿ ಉದ್ದ ಹಚ್ಕೊಂಡಿದ್ದೀನಿ. ನೋಡಿ, ಇದು ಸ್ವಲ್ಪ ಹಿಂಗೆ ಪುಡಿ ಮಾಡಿ ಹಾಕ್ಕೊಳ್ಳಿ. ಪುಡಿ ಮಾಡಿ ಹಾಕ್ಕೊಂಡ್ರೆ ಎಲ್ಲ ವಿಡಿ ಆಗೋಗುತ್ತಲ್ಲ, ಕಲ್ಸೋಕ್ಕೆಲ್ಲ ಚೆನ್ನಾಗಿರುತ್ತೆ, ಮಾಡೋಕ್ಕೂ ಚೆನ್ನಾಗಿರುತ್ತೆ. ಹಿಂಗೆ ಎಲ್ಲ ಹಿಂಗೆ ಪುಡಿ ಮಾಡಿ ಹಾಕ್ಕೊಳ್ಳಿ. ಫಸ್ಟ್ ಮಿಕ್ಸ್ ಮಾಡ್ಕೊಬೇಕು. ಒಂದು 20 ನಿಮಿಷದಲ್ಲಿ ಬೇಗ ಆಗ್ಬಿಡ್ತವೆ. ಬೇಗ ಸಂಜೆ ಟೈಮ್ ಸ್ನ್ಯಾಕ್ಸ್ ಟೈಮು ಮಕ್ಕಳು ಮನೇಲೇ ಇರ್ತಾರೆ, ಏನೋ ಸ್ನ್ಯಾಕ್ಸ್ ಕೇಳ್ತಾರೆ. ನಮಗೂ ಕಾಫಿ ಜೊತೆಗೆ ಏನೇನೋ ಬೇಕಾಗಿರುತ್ತೆ. ಈ ಥರ ನುಗ್ಗೆ ಸೊಪ್ಪು ಇರ್ತದೆ, ಹೆಲ್ತಿಯಾಗಿ ಈ ಥರ ಮಾಡ್ಕೊಬೋದು. ಯಾವಾಗಲೂ ಒಂದೇ ಥರ ತಿನ್ನೋಕೆ ಬೇಜಾರಾಗುತ್ತಲ್ವ, ಈ ಥರ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿರ್ತದೆ. ಮೊದಲೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ
ಮಿಕ್ಸ್ ಆಗಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಆಗಿದೆ. ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ಳಿ. ಜೀರ್ಣನೂ ಚೆನ್ನಾಗಾಗುತ್ತೆ, ಟೇಸ್ಟು ಚೆನ್ನಾಗಿರ್ತದೆ. ಹಿಂಗೂ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ, ತಿನ್ನೋರು ಹಿಂಗೆ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಬರ್ತದೆ ಹಿಂಗೆ ಹಾಕ್ಕೊಂಡ್ರೆ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಣ. ತುಂಬ ನೀರಾಗಿ ಕಲಿಸ್ಕೊಂಡ್ರಿ, ಸ್ವಲ್ಪ ಒಂದೇ ಸತಿ ನೀರು ಜಾಸ್ತಿ ಹಾಕ್ಕೊಂಬಿಟ್ರಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಬೋಂಡ ಹಿಟ್ಟು ಕಲಿಸ್ಕೊತೀವಲ್ಲ ಸೇಮ್ ಅದೇ ಅದ, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರ್ತದೆ. ಯಾದ ಇರಬೇಕು. ಕಲಸಿದಾಯಿತು, ಎಣ್ಣೆ ಕಾಯಕ್ಕಿಡೋಣ. ನೋಡಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದಿದೆ, ಉರಿ ಕಮ್ಮಿ ಮಾಡಿಟ್ಕೊಂಡಿದ್ದೀನಿ, ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೀನಿ. ಈಗ ಕೈ ತವ ಮಾಡಿಕೊಂಡು ಪಕೋಡ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಬಿಡಿ. ಚಿಕ್ಕ ಚಿಕ್ಕದಾಗನ ಬಿಡಿ, ಇಲ್ಲ ಒಂಚೂರು ದೊಡ್ಡ ದೊಡ್ಡದಾಗನ ಬಿಡಿ. ನಾನು ಮೀಡಿಯಮ್ ಆಗಿ ಬಿಡ್ತಾಯಿದ್ದೀನಿ. ಒಟ್ಟಿನಲ್ಲಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಉರಿ ಕಮ್ಮಿ ಮಾಡಿ ಬಿಡಿ, ಕ್ರಿಸ್ಪಿಯಾಗಿ ಬರ್ತದೆ. ಮೀಡಿಯಮ್ ಉರಿಯಲ್ಲೇ ಬೇಯಿಸಿ. ಮೀಡಿಯಮ್ ಉರಿ ಕಮ್ಮಿ ಮಾಡಿದೆ, ಸ್ವಲ್ಪ ಉರಿ ಎತ್ತೀವಿ, ಅದು ಬೇಯಬೇಕು. ನೋಡಿ ಹಾಕ್ತಾನೆ ಮಿಕ್ಸ್ ಮೇಲೆ ತಿರ್ವಾಕಕ್ಕೆ ಹೋಗಬೇಡಿ. ಸ್ವಲ್ಪ ನೋಡಿ ಬಬ್ಬಲ್ ಬಂದೆಲ್ಲ ಕಮ್ಮಿ ಆಗಿದೆ. ಈಗ ಮಿಕ್ಸ್ ಮಾಡಿ ಕೆಳಗಡೆ ಮೇಲೆಗೆ ಗೋಲ್ಡನ್ ಕಲರ್ ಬರಬೇಕು, ಬ್ರೌನ್ ಗೋಲ್ಡನ್ ಕಲರು. ಇದೊಂದು ಸಣ್ಣ ಮೀಡಿಯಮ್ ಉರಿಯಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಗ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಗರಿ ಗರಿ ಎಣ್ಣೆನೂ ಜಾಸ್ತಿ ಇಳಿಯಲ್ಲ. ಆಗ ಮೀಡಿಯಮ್ ಉರಿಯಲ್ಲಿ ಬೇಯಿಸಿದ್ರೆ ಎಣ್ಣೆ ಕಾದ್ಮೇಲೆ ಹಾಕ್ಬೇಕು. ಎಣ್ಣೆ ಕಾಯ್ದಿರ ಹಾಕಿದ್ರೆ ಎಣ್ಣೆನೇ ಇರುತ್ತೆ. ಮೀಡಿಯಮ್ ಉರಿಯಲ್ಲೇ ಬೇಯ್ತಾ ಇರಬೇಕು. ಒಂದೆರಡು ನಿಮಿಷ ಆಗುತ್ತೆ. ನೋಡಿ ಈಗಾಗಿದೆ, ಎಲ್ಲ ಮೇಲೆ ಬಂದಿದೆ. ನೋಡಿ ಗೋಲ್ಡನ್ ಕಲರ್ ಆಗಿದೆ. ನೋಡಿ ಹಿಂಗಂದ್ರೆ ಸೌಂಡ್ ಬರುತ್ತೆ. ನೋಡಿ ಎಲ್ಲ ನೀಟಾಗಿ ತೊಗೊತಾ ಇದ್ದೀನಿ. ಒಂದು ಬಟ್ಟೆಲಿ ಟಿಶ್ಯೂ ಹಾಕ್ಕೊಂಡು ಟಿಶ್ಯೂ ತಗೊಳ್ತಾ ಇದ್ದೀನಿ. ಈಗ ಇನ್ನು ಉಳಿದಿರೋ ಹಿಟ್ಟೆಲ್ಲನೂ ಹಾಕ್ಕೊಳ್ಳಿ. ಇನ್ನೂ ಒಂದು ಸತಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಎಣ್ಣೆ ಸಿಡಿತದೆ. ಅದು ಬೇಯಬೇಕು 2 ನಿಮಿಷ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಾಡ್ಕೊಂಡಿದ್ದೀನಿ ಸಾರು ಜೊತೆ, ಚಟ್ನಿ ಜೊತೆ
ಬರೀ ಇದು ತಿನ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ನೋಡಿ. ಸೌಂಡು ಹೆಂಗೆ ಬರುತ್ತೆ, ತುಂಬ ಟೇಸ್ಟಿಯಾಗಿರ್ತದೆ ನೋಡಿ. ಮೇಲೆ ಕ್ರಿಸ್ಪಿಯಾಗಿರ್ತದೆ, ಒಳಗಡೆ ಸಾಫ್ಟಾಗಿರುತ್ತೆ, ಭಾರಿ ಟೇಸ್ಟಿಯಾಗಿರುತ್ತೆ. ನಾನು ಟೇಸ್ಟ್ ನೋಡಿ ಏನು ಹೇಳ್ತೀನಿ. ಕಡಲೆಬೀಜ ಗೋಡಂಬಿ ಹಾಕಿದ್ವಲ್ಲ, ಇನ್ನೂ ಟೇಸ್ಟ್ ಕೊಡುತ್ತೆ. ನುಗ್ಗೆ ಸೊಪ್ಪು ಕಹಿ ಅನ್ನೋದು ಒಂಚೂರು ಇರಲ್ಲ ನೋಡಿ. ಹೆಂಗೆ ಸೌಂಡ್ ಬರ್ತಾಯಿದೆ, ಭಾರಿ ಟೇಸ್ಟಿ. ಸಾಸ್ ಜೊತೆ ತಿನ್ನಿ, ಮಕ್ಳಿಗೆ ಸಾಸ್ ಜೊತೆ ಕೊಟ್ಟು ತುಂಬ ಇಷ್ಟ ಆಗುತ್ತೆ. ಸಾಸ್ ಜೊತೆ ತಿನ್ನಿ, ಸೂಪರ್ ಆಗಿದೆ. ಸೂಪರ್, ಬಾಯಲ್ಲಿ ಬ್ಲಾಸ್ಟ್ ಆಗಿಬಿಡ್ತದೆ ಹಂಗೆ, ಅಷ್ಟು ಚೆನ್ನಾಗಿದೆ. ನೀವು ಮಾಡ್ಕೊತೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ನೋಡಿ. ನೀವೇ ಮಾಡ್ಕೊಂಡು ಟೇಸ್ಟ್ ನೋಡಿ. ನೀವು ಯಾವ ಥರ ಮಾಡ್ತೀರಾ ನೀವೇ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಧನ್ಯವಾದಗಳು.